ಮೊದಲೇ ಒಂದು ಐಡಿಯಾ ಆಯ್ತಾ ಸಮರ್ಥ ಶಾಮ್ನೂರ್ ಅವ್ರನ್ನ ಆ ಕಡೆ ಇಳಿಸ್ಬೇಕು, MLA ಮಾಡ್ಬೇಕು ಅನ್ನೋದೇನಾದ್ರು? ಸಮರ್ಥ ಅವರು ಈಗ 3 ಎಲೆಕ್ಷನ್ಸ್ ಮಾಡಿದ್ದಾರೆ. ಅಪ್ಪಾಜಿಯವರ MLA ಎಲೆಕ್ಷನ್ನು, ಆಮೇಲೆ ಅವ್ರ ಫಾದರ್ SS ಮಲ್ಲಿಕಾರ್ಜುನ ಅವರ ಎಲೆಕ್ಷನ್ಸು, ನಂದು MP ಚುನಾವಣೆಯಲ್ಲಿ 8 ಕ್ಷೇತ್ರದಲ್ಲೂ ಓಡಾಡಿದ್ದಾರೆ, ಪ್ರಚಾರ ಮಾಡಿದ್ದಾರೆ. ಪ್ರಚಾರಕ್ಕಷ್ಟೇ ಸೀಮಿತ ಆಗಿರ್ಲಿಲ್ಲ, ನಮ್ಮ ಯೂತ್ ಕಾಂಗ್ರೆಸ್ ಜೊತೆಗೆ ಎಂಟೈರ್ ಪಾರ್ಟಿ ಎಲೆಕ್ಷನ್ ಮ್ಯಾನಿಫೆಸ್ಟೋ ಆಯ್ತು, ಆಮೇಲೆ ಎಲೆಕ್ಷನ್ ಇಂದು ಕ್ಯಾಂಪೇನಿಂಗ್ ಇರ್ಬೋದು, ಮತ್ತೆ ಸೊ ಇದೆಲ್ಲ ಗ್ರೌಂಡ್ ವರ್ಕ್ ಮಾಡೋದು, ಜೊತೆಗೆ ಒಂದು ಒಡನಾಟ. ಸೊ ಇದೆಲ್ಲದನ್ನ ನೋಡ್ಬಿಟ್ಟು ಎಲ್ಲೋ ನಮ್ಮ ಪಾರ್ಟಿ ವರ್ಕರ್ಸು, ಆಮೇಲೆ ಇಲ್ಲಿರುವಂತಹ ಶಾಮ್ನೂರ್ ಕುಟುಂಬದ ಹಿತೈಷಿಗಳು ಅಪ್ಪಾಜಿ ಅವರ ಸ್ಥಾನವನ್ನ ಭರಿಸ್ಬೇಕು ಅಂದ್ರೆ ಸಮರ್ಥ್ ಬರಬೇಕು. ಸಮರ್ಥ್ನಲ್ಲಿ ನಾವು ಅಪ್ಪಾಜಿ ಅವರಲ್ಲಿರುವಂತಹ ಗುಣಗಳನ್ನು ನೋಡ್ತಾ ಇದ್ದೀವಿ ಅಂತ ಅವ್ರ ಕಡೆಯಿಂದಾನೇ ಅದು ಬರ್ತಾ ಹೋಯ್ತು. ಸೊ ಅದಾದ್ಮೇಲೆ ಸಮೀಕ್ಷೆ ಮಾಡಿದ್ಮೇಲೆ ಆಸ್ ಅ ರಿಚುವಲ್ KPCC AICC ಸಮೀಕ್ಷೆಗಳು ಬಂದ್ಮೇಲೆ ವಿನ್ನಬಲ್ ಫ್ಯಾಕ್ಟರ್ ನೋಡ್ಕೊಂಡು ಸಮರ್ಥ್ ಅವ್ರನ್ನ ಕೊಟ್ರೆ ಒಂದು ಒಳ್ಳೆ ಚಾನ್ಸಸ್ ಇರುತ್ತೆ. ಜೊತೆಗೆ CM ಅವರು DCM ಅವರು ಕೂಡ ಅದೇ ಹೇಳಿದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೂಢಿ ಇದೆ, ಯಾರು ಸಿಟ್ಟಿಂಗ್ ಕ್ಯಾಂಡಿಡೇಟ್ ತೀರ್ಕೊಂಡ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಗೆ ನಾವು ಸೀಟ್ ಕೊಡ್ತೀವಿ ಅಂತ.